ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಭಾರತ್ ಜೋಡೋ ಯಾತ್ರೆಯನ್ನು ನಡೆಸಿದ್ರು. ಕಾಂಗ್ರೆಸ್ನ ಪ್ರಕಾರ ಅದೊಂದು ಭರ್ಜರಿ ಸಕ್ಸಸ್ ಕೂಡ ಆಗಿತ್ತು. ಆದರೆ ಸೆಮಿಫೈನಲ್ ಎನ್ನಲಾದ 5 ರಾಜ್ಯಗಳ ಚುನಾವಣೆಯಲ್ಲಿ 4 ರಾಜ್ಯಗಳಲ್ಲಿ ಕಾಂಗ್ರೆಸ್ ಸೋತು ಹೋಗಿದೆ. ಈಗ ಮತ್ತೆ ಕಾರ್ಯಕರ್ತರಿಗೆ ಹಾಗೂ ಪಕ್ಷಕ್ಕೆ ಬೂಸ್ಟ್ ಕೊಡೋದಕ್ಕೆ ರಾಹುಲ್ ಗಾಂಧಿ ಮತ್ತೊಂದು ಯಾತ್ರೆಯನ್ನು ಶುರು ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಈ ಬಾರಿ ಪೂರ್ವದಿಂದ ಪಶ್ಚಿಮಕ್ಕೆ ನ್ಯಾಯ ಕೊಡಿಸಲು ಮುಂದಾಗ್ತಾ ಇದ್ದಾರೆ. ಈ ಪಾದಯಾತ್ರೆಯ ವಿಶೇಷತೆ ಏನು, ಹೇಗೆಲ್ಲ ಸಾಗುತ್ತೆ, ಎಲ್ಲೆಲ್ಲ ಹೋಗುತ್ತೆ ಅನ್ನೋದ್ರ ಬಗೆನ ವರದಿಯನ್ನು ನಿಮಗೆ ತೋರಿಸ್ತೀನಿ. ಭಾರತ್ ಜೋಡೋ ಬಳಿಕ ಮತ್ತೊಂದು ಬೃಹತ್ ಯಾತ್ರೆ. ಮಣಿಪುರದಿಂದ ಮುಂಬೈವರೆಗೂ ಭಾರತ್ ನ್ಯಾಯ್ ಯಾತ್ರೆ. ಅಧಿಕಾರದಲ್ಲಿರೋ ಬಿಜೆಪಿಗೂ ಕಾಂಗ್ರೆಸ್ಗೂ ಈಗ ಲೋಕಸಭೆ ಚುನಾವಣೆಯೊಂದೇ ಟಾರ್ಗೆಟ್. ಮೋದಿ ನೇತೃತ್ವದ ಬಿಜೆಪಿ ಉತ್ಸಾಹದಲ್ಲಿದೆ. ಆದರೆ ಕಾಂಗ್ರೆಸ್ ಪಕ್ಷ ಇಂಡಿಯಾ ಕೂಟ ಕಟ್ಟೋ ಕಸರತ್ತಿನಲ್ಲೇ ಇನ್ನೂ ಇದೆ. ಕರ್ನಾಟಕ ಗೆದ್ದ ಹುಮ್ಮಸ್ಸಿನಲ್ಲಿದ್ದ ಕಾಂಗ್ರೆಸ್ಗೆ 5 ರಾಜ್ಯಗಳ ಚುನಾವಣೆಯಲ್ಲಿ 4 ರಾಜ್ಯಗಳಲ್ಲಿನ ಸೋಲು ಅತಿ ದೊಡ್ಡ ಆಘಾತ ತಂದಿದೆ. ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟದ ನೆರವಿನಿಂದ ಅಧಿಕಾರಕ್ಕೇರಬೇಕಾದ ಒತ್ತಡದಲ್ಲಿದೆ. ಕರ್ನಾಟಕ ಹಾಗೂ ತೆಲಂಗಾಣದಲ್ಲಿ ಅಧಿಕಾರ ಗದ್ದುಗೆ ಹಿಡಿಯಲು ನೆರವಾಗಿದ್ದು ಭಾರತ್ ಜೋಡೋ ಯಾತ್ರೆ. ಈಗ ಇಂಥದ್ದೇ ಮಾದರಿಯ ಮತ್ತೊಂದು ಯಾತ್ರೆಗೆ ಪ್ಲಾನ್ ಮಾಡಿದೆ. ಅದುವೇ ಭಾರತ್ ನ್ಯಾಯ್ ಯಾತ್ರೆ. ದಕ್ಷಿಣದ ಕನ್ಯಾಕುಮಾರಿಯಿಂದ ಉತ್ತರದ ಕಾಶ್ಮೀರದವರೆಗೂ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡಿ ಅಪಾರ ಜನಮನ್ನಣೆ ಗಳಿಸಿದ್ರು. ಇದೀಗ ಮಣಿಪುರದಿಂದ ಮುಂಬೈವರೆಗೂ ಭಾರತ್ ನ್ಯಾಯ್ ಹೆಸರಲ್ಲಿ ಪಾದಯಾತ್ರೆ ಹಾಗೂ ಬಸ್ ಯಾತ್ರೆ ಮಾಡಲು ನಿರ್ಧರಿಸಿದ್ದಾರೆ. The yatra is going to be flag off by the Honorable Congress President on January 14th at Imphal. This yatra is actually a east to west yatra. We have done south to north yatra from Kanyakumari to Kashmir. Now we are doing a yatra from east west. What is this question is arising? Without Manipur, how can we do a yatra now like this yatra? Because we have to try to heal the pain of the people of Manipur. ಮಣಿಪುರದಿಂದ ಮುಂಬೈವರೆಗೂ ಈ ಭಾರತ್ ನ್ಯಾಯ್ ಪಾದಯಾತ್ರೆ ನಡೆಯಲಿದೆ. 2024 ಜನವರಿ 14ಕ್ಕೆ ಪಾದಯಾತ್ರೆ ಆರಂಭವಾಗಲಿದ್ದು ಮಾರ್ಚ್ 20ಕ್ಕೆ ಮುಂಬೈನಲ್ಲಿ ಯಾತ್ರೆ ಅಂತ್ಯಗೊಳ್ಳಲಿದೆ. ಇದರಲ್ಲಿ 14 ರಾಜ್ಯಗಳು 85ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ರಾಹುಲ್ ಹೆಜ್ಜೆ ಹಾಕಲಿದ್ದಾರೆ. ಒಟ್ಟು 66 ದಿನಗಳ ಕಾಲ ಸುಮಾರು 6200 ಕಿಲೋಮೀಟರ್ನಷ್ಟು ದೂರ ಈ ಪಾದಯಾತ್ರೆ ಸಾಗಲಿದೆ. ಭಾರತ್ ನ್ಯಾಯ್ ಯಾತ್ರೆ ಮಣಿಪುರದಿಂದ ಶುರುವಾಗುತ್ತೆ. ನಾಗಾಲ್ಯಾಂಡ್, ಅಸ್ಸಾಂ, ಮೇಘಾಲಯ, ಪಶ್ಚಿಮ ಬಂಗಾಳ, ಬಿಹಾರ ತಲುಪಲಿದೆ. ಅಲ್ಲಿಂದ ಜಾರ್ಖಂಡ್, ಒಡಿಶಾ, ಛತ್ತೀಸ್ಗಢ, ಉತ್ತರ ಪ್ರದೇಶದಲ್ಲೂ ರಾಹುಲ್ ಪಾದಯಾತ್ರೆ ನಡೆಸಲಿದ್ದಾರೆ. ಬಳಿಕ ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್ ಮೂಲಕ ಮಹಾರಾಷ್ಟ್ರದ ಮುಂಬೈವರೆಗೂ ಪಾದಯಾತ್ರೆ ಹಾಗೂ ಬಸ್ ಯಾತ್ರೆಯಲ್ಲಿ ಲಕ್ಷಾಂತರ ಕಾರ್ಯಕರ್ತರೊಡನೆ ಸಾಗಲಿದ್ದಾರೆ. ಕಾಂಗ್ರೆಸ್ ಭಾರತ್ ನ್ಯಾಯ್ ಯಾತ್ರೆಗೆ ಇಂಡಿಯಾ ಒಕ್ಕೂಟ ಕೂಡ ಬೆಂಬಲಿಸಿದೆ. अल्हम्दुलिल्लाह, मुबारक हो. भारत जोड़ने की कोशिश कर रहे हैं, वतन को एक करने की कोशिश कर रहे हैं. ये जो नफरतें मजहबों में शुरू कर दी है, इनको खत्म करने की कोशिश कर रहे हैं. इसमें क्यों नहीं शामिल? पहले भी शामिल थे, आज भी शामिल हो. ಕಾಂಗ್ರೆಸ್ನ ಭಾರತ್ ನ್ಯಾಯ್ ಯಾತ್ರೆಯನ್ನ ಸಹಜವಾಗಿ ಬಿಜೆಪಿ ಟೀಕಿಸಿದೆ. एक के बाद दूसरे चुनाव में करारी हार के बाद वो बहाने ढूंढ रही है, लेकिन हार का कारण नहीं. मैं इतना ही कहूंगा, जो टुकड़े टुकड़े गैंग के सदस्यों को शामिल करते हो, जो भारत को क्षेत्र और जातिवाद में बांटने का काम करते हो, वो न्याय क्या दिलाएंगे? ನ್ಯಾಯ್ ಹೆಸರಿನಲ್ಲಿ ಕಾಂಗ್ರೆಸ್ ಕಲ್ಯಾಣ ಕಾರ್ಯಕ್ರಮ. 2019ರಲ್ಲೇ ಕಾಂಗ್ರೆಸ್ ನ್ಯಾಯ್ಗೆ ಮೋದಿ ಠಕ್ಕರ್. ಕಾಂಗ್ರೆಸ್ನ ನ್ಯಾಯ್ ಯಾತ್ರೆ ಈಗಿನದ್ದು. ಆದರೆ ಈ ಹಿಂದೆಯೂ ಕಾಂಗ್ರೆಸ್ ನ್ಯಾಯ್ ಹೆಸರಲ್ಲಿ ಅಧಿಕಾರದಲ್ಲಿದ್ದ ರಾಜ್ಯಗಳಲ್ಲಿ ಬಡವರ ಕಲ್ಯಾಣ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿತ್ತು. ಅದನ್ನ ಆಗಲೇ ಟೀಕಿಸಿದ್ದರು ಪ್ರಧಾನಿ ಮೋದಿ. इनका एक ना जब चुनाव आता है तो माला जपना शुरू कर देते, गरीब 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 गरीब. जो अभी देखो, ये गरीब गरीब कहकर गरीब का ही हक खाते हैं. यही कांग्रेस के पंजे की सच्चाई है. ಮೋದಿ ಹೀಗೆ ಹೋದಲ್ಲೆಲ್ಲ ಟೀಕೆ ಮಾಡ್ತಿದ್ದಕ್ಕೆ ಕಾಂಗ್ರೆಸ್ ಟಕ್ಕರ್ ಕೊಡಲು ವಿಫಲವಾಗಿತ್ತು. ಇದೀಗ ಮತ್ತೊಂದು ನ್ಯಾಯ್ ಪರ್ವ. ಈಗ ಮೋದಿ ಏನ್ ಹೇಳ್ತಾರೆ, ಅದಕ್ಕೆ ಕಾಂಗ್ರೆಸ್ ಏನ್ ಮಾಡುತ್ತೆ ಅನ್ನೋದು ಕುತೂಹಲ. ಲೋಕಸಭೆಗೆ ಟಾರ್ಗೆಟ್ 200, ಗೆಲ್ಲೋ ಕ್ಷೇತ್ರಗಳೇ ಕೈ ಟಾರ್ಗೆಟ್. 2024ರ ಲೋಕಸಭಾ ಚುನಾವಣೆಯಲ್ಲಿ 200ಕ್ಕೂ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಲೇಬೇಕೆಂದು ಕಾಂಗ್ರೆಸ್ ಪಣತೊಟ್ಟಿದೆ. ಇದಕ್ಕಾಗಿ ಎಲ್ಲ ರಾಜ್ಯಗಳ ಕಾಂಗ್ರೆಸ್ ನಾಯಕರಿಗೂ ಟಾಸ್ಕ್ ಕೊಟ್ಟಿದೆ. ಪೂರ್ವದಿಂದ ಪಶ್ಚಿಮದವರೆಗೂ ಪಾದಯಾತ್ರೆ ಮಾಡಿ ಮತ್ತೆ ಪಕ್ಷ ಸಂಘಟನೆ ಮಾಡುವ ಜೊತೆಗೆ ದಕ್ಷಿಣದ ರಾಜ್ಯಗಳಲ್ಲಿ ಮತ್ತೆ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಟಾಸ್ಕ್ ಕೊಟ್ಟಿದೆ.
ಇತ್ತ ಕರ್ನಾಟಕದಿಂದ 15 ಕ್ಷೇತ್ರಗಳನ್ನ ಗೆಲ್ಲಲೇಬೇಕೆಂದು ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ. ಗೆಲ್ಲುವಂಥ ಕ್ಷೇತ್ರಗಳು ಯಾವುದು ಪಟ್ಟಿ ಕಳಿಸಿ ಅಂತಲೂ ಕಾಂಗ್ರೆಸ್ ಹೈಕಮಾಂಡ್ ಕೇಳಿದೆ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಆಯ್ಕೆಯದ್ದೇ ದೊಡ್ಡ ತಲೆನೋವು. ಗೆಲ್ಲುವ ಸೂಕ್ತ ಅಭ್ಯರ್ಥಿಗಳ ಕೊರತೆ ಎದುರಾಗಿದೆ. ಹೀಗಾಗಿ 8 ರಿಂದ 10 ಮಂದಿ ಹಾಲಿ ಸಚಿವರನ್ನೇ ಕಣಕ್ಕಿಳಿಸುವ ಬಗ್ಗೆ ಹೈಕಮಾಂಡ್ ಚಿಂತನೆ ನಡೆಸಿದೆ. ಈ ಸಂಬಂಧ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಿದ್ದಾರೆ. ಕಾಂಗ್ರೆಸ್ಗೆ ಸದ್ಯ 10ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಕೊರತೆ ಇದೆ. ಮಂಡ್ಯ, ಮೈಸೂರು, ಹಾಸನ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್, ಶಿವಮೊಗ್ಗ, ಬೀದರ್, ದಾವಣಗೆರೆ, ಬೆಳಗಾವಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಗೆಲ್ಲುವ ಅಭ್ಯರ್ಥಿಗಳ ಕೊರತೆ ಇದೆ. ಈ ವಿಚಾರವನ್ನ ರಾಜ್ಯ ನಾಯಕರು ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಈ ಮಧ್ಯೆ ಗೆಲ್ಲುವ ಅಭ್ಯರ್ಥಿಗಳು ಸಿಗದಿದ್ರೆ ಪ್ರಭಾವಿ ಸಚಿವರನ್ನೇ ಲೋಕ ಅಖಾಡಕ್ಕೆ ಇಳಿಸುವ ಬಗ್ಗೆ ಚರ್ಚೆ ಆಗ್ತಿದೆ. ಸಿದ್ಧತೆಯೂ ನಡೆದಿದೆ. ನೋಡಿ, ನಾವು 20 ಸೀಟ್ಗಳನ್ನು ಗೆಲ್ಲಬೇಕು, ಕನಿಷ್ಠ 20 ಸೀಟ್ಗಳನ್ನು ಗೆಲ್ಲಬೇಕು. ಹೀಗಾಗಿ ಒಂದ್ ಕಡೆ ಎಲ್ಲಾದ್ರೂ ಕಡೆ ಈಗ ಉದಾಹರಣೆಗೆ ಬೆಳಗಾವಿನಲ್ಲಿ ಸತೀಶ್ ಜಾರಕಿಹೊಳಿ ನಿಂದಿರಬೇಕು. ಹಾಸನ ಬಹಳ ಕಡಿಮೆ ಸೋತಿದ್ದಾರೆ. ನಾನೇ ಇನ್ಚಾರ್ಜ್ ಇದ್ದೆ ಅಲ್ಲಿ ಬೆಳಗಾವಿಗೆ, ಬಹಳ ಕಡಿಮೆ ಮಾರ್ಜಿನ್ ಅಲ್ಲಿ ಸೋತಿದ್ದಾರೆ. ಸೊ ಈಗ ಸತೀಶ್ ಜಾರಕಿಹೊಳಿ ನಿಂತರೆ 100ಕ್ಕೆ 100ರಷ್ಟು ನಾವು ಸೀಟನ್ನು ಗೆಲ್ತೀವಿ. ಹಿಂಗೆ ಮಾನದಂಡಗಳಿದ್ದಾಗ ಪಕ್ಷ ಏನ್ ನಿರ್ಧಾರ ಮಾಡ್ತದೆ, ಪಕ್ಷ ಸೂಚಿಸಿದ್ರೆ ಸತೀಶ್ ಜಾರಕಿಹೊಳಿ ನಿಂದಿರಬೇಕಾಗ್ತದೆ, MB ಪಾಟೀಲ್ ನಿಂದಿರಬೇಕಾಗ್ತದೆ, ಮತ್ತೊಬ್ಬರು ನಿಂದಿರಬೇಕಾಗ್ತದೆ. ತಪ್ಪೇನಿದೆ ಅದರಲ್ಲಿ? ಎಲ್ಲ ಚುನಾವಣೆನಲ್ಲೂ ಗೆಲ್ಲೋ ದೃಷ್ಟಿಯಿಂದ ಕೆಲವು ನಿರ್ಧಾರಗಳನ್ನ ಹೈಕಮಾಂಡ್ ತಗೊಳುತ್ತೆ. ಆದರೆ ಇವರನ್ನೇ ನಿಲ್ಲಿಸ್ತೀವಿ ಅವರನ್ನೇ ನಿಲ್ಲಿಸ್ತೀವಿ ಅಂತ ಯಾವುದೇ ರೀತಿಯಾದಂಥ ನಿರ್ಧಾರಗಳಾಗಿಲ್ಲ. ಅದಕ್ಕೆ ಅಲ್ಲ ಇವತ್ತೆಲ್ಲ ವೀಕ್ಷಕರಾಗಿ ನಮ್ಮಂಥವ್ರಿಗೆಲ್ಲ ಹಾಕಿದ್ದಾರೆ. ಎಲ್ಲ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಅವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಹೈಕಮಾಂಡಿಗೆ ತಿಳಿಸ್ತೀವಿ. ಅದಾದ್ಮೇಲೆ ಹೈಕಮಾಂಡ್ ಅವ್ರು ನಿರ್ಧಾರ ತಗೋತಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.